ಲವ್ ಮಾಡಕ್ ಹುಡ್ಕೋದೇನ್ ಬೇಡ ಸರ್, ಅವ್ರಾಗವ್ರೆ ಸಿಗ್ತಾರೆ. ಮದ್ವೆ ಆಗಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗೋಗಿತ್ತದೆಲ್ಲ. ಹುಡ್ಕೊಂಡು ಹೋಗ್ಬೇಡಿ ಕಣ್ರು, ಅವರೇ ಬರ್ತಾರೆ. ಮಹಾನ್ ವ್ಯಕ್ತಿಗಳು ಈ ಒಂದು ಸೀಟಲ್ಲಿ ಕೂತಿದ್ದಾರೆ. ಆ ಸೀಟಲ್ಲಿ ಇವತ್ತು ನಾನು ಕೂತಿರೋದು ತುಂಬಾ ಖುಷಿ ಆಗ್ತದೆ. ನಮಸ್ಕಾರ ಸರ್. ಒಬ್ಬ ಪ್ಯಾನಲಿಸ್ಟು, ಇಂಜಿನಿಯರು ಆ್ಯಂಡ್ ಹಾನರಿ ಡಾಕ್ಟರೇಟ್ ಪಡೆದಂಥವ್ರು. ನಿಮ್ಮ ಜೊತೆ ನಾವು ಮಾತಾಡ್ತಿದ್ರು ನಮ್ಮ ಗ್ರೇಟ್ನೆಸ್. ಆಕ್ಚುಲಿ ನೀವು ತುಂಬಾ ಮಾಹಿತಿಯನ್ನ ಕಲೆ ಹಾಕಿದ್ದೀರಿ. ಮತ್ತೆ ರಿಸರ್ಚ್ ಮಾಡ್ತಾ ಇತ್ತು. ಇಲ್ಲ, ನಾವು ಮಾಡಿರ್ತೀವಿ. ಇವ್ರು ಕರೆಕ್ಟಾಗಿ ಕ್ವಶನ್ ಕೇಳ್ತಾರ, ಇಲ್ಲ ನನ್ನ ಏನಾದ್ರು ಕೆಣಕ್ತಾರ, ಇಲ್ಲ ನಾನು ನೋಡಕ್ ಮಾತ್ರ ಕರ್ಸ್ಕೊಂಡಿದಾರ ಅಂತ ನಾವು ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀವಿ. ಇವತ್ತಿನ ಭವಿಷ್ಯ ಏನು ಹೇಳ್ತೀರಿ? ನಿಮ್ಮ ಭವಿಷ್ಯನ? ನಿಮ್ಮ ಭವಿಷ್ಯ ಇವತ್ತು ತುಂಬ ಚೆನ್ನಾಗಿದೆ. ನಂಗೆ ಅನ್ಸುತ್ತೆ ನೀವು ಇಲ್ಲಿಗೆ ಇವತ್ತು ಬರೋ ಅಂತ ಎಲ್ಲ ಇಂಟರ್ವ್ಯೂ ಪರ್ಸನ್ಸ್ಗೂ ಸೇಮ್ ಡೈಲಾಗ್ ಹೊಡಿತೀರಾ ಅಂತ ಅನಿಸ್ತದೆ. ಅದೇ ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಲ್ಲಿ ಕೂತ ತಕ್ಷಣ ಇದು ಕರೆಕ್ಟ್ ಆಗಿದೆಯಾ ಅಂತ ನನ್ನ ಕ್ಯಾಮ್ರಾಮನ್ನ ಕೇಳಿದಾಗ ನೀವೇನಂದ್ರೆ ಮೇಡಮ್ ನೀವು ಹೆಂಗಿದ್ರು ಚೆನ್ನಾಗಿರ್ತೀರ ಅಂತ ಹೇಳಿದ್ರೆ, ಸೊ ನನ್ಗೆ ಅನ್ಸುತ್ತೆ ನೆಕ್ಸ್ಟ್ ಯಾರು ಬಂದು ಕೂತ್ಕೋತಾರೋ ಅವ್ರಿಗೂ ಮೇಡಮ್ ನೀವು ಹೆಂಗಿದ್ರು ಚೆನ್ನಾಗಿರ್ತೀರ ಅಂತ. ಆಬ್ವಿಯಸ್ಲಿ ನಾವು ಹೇಳಿಲ್ಲ ಅಂತಂದ್ರೆ ಮತ್ತೆ ಗೆಸ್ಟ್ ಬೇಜಾರು ಮಾಡ್ಕೊಳ್ಳಲ್ಲ. ಅಲ್ಲ, ಹೇಳಿದ್ದನ್ನೇ ಹೇಳ್ತಿರಲ್ಲ ಸರ್, ಬೇರೆ ನೀವು ಅಷ್ಟು ಜನ ಒಟ್ಟಿಗೆ ಸೇರ್ಬಿಟ್ಟು ನಾವ್ ಅವಾಗ ಒಟ್ಟಿಗೆ ಇವಾಗ ಹೋಗ್ಬೇಕಾದ್ರೆ ಒಟ್ಟಿಗೆ ಸೇರ್ಬಿಟ್ಟು ಈ ರಾಘು ಸರ್ ಏನಂದ್ರು ಗೊತ್ತೇನೆ, ನೀವ್ ಹೆಂಗಿದ್ರು ಚೆನ್ನಾಗಿರ್ತೀರಾ ಮೇಡಮ್ ಅಂತ ಕಾಂಪ್ಲಿಮೆಂಟ್ ಕೊಟ್ರು ಅಂತ ಬಿಲ್ಡಪ್ ತಗೊಂಡಿರ್ತೀನಿ. ಅವಳು ನಾನು ನೋಡ್ಬಿಟ್ಟು ಅಲೋ ನನ್ಗೂ ಹಂಗೆ ಹೇಳಿದ್ದು ಅಂತ, ಇನ್ನೊಬ್ಳು ನೋಡ್ಬಿಟ್ಟು ಅಲೋ ನನ್ಗೂ ಹಂಗೆ ಹೇಳಿದ್ದು, ಹಂಗಾರ ಅಯ್ಯಪ್ಪನೇ ಸರಿ ಇಲ್ಲ ಸುಮ್ಮನೆ. ಸೊ ಅಂದ್ರೆ ಕಾಂಪ್ಲಿಮೆಂಟ್ ಕೊಡೋದ್ರಲ್ಲೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಎಸ್ ಸರ್, ನೀವು ನನಗೆ ಹೇಳಿದ್ನ ಬೇರೆಯವ್ರಿಗೆ ಹೇಳ್ಬೇಡಿ, ಅವ್ರಿಗೆ ಹೇಳಿದ್ನ ನನ್ಗೆ ಹೇಳ್ಬೇಡಿ. ಸೇಮ್ ಡೈಲಾಗ್ ರಿಪೀಟ್. ನಾನು ಹೇಳ್ಕೊಡ್ತೀನಿ, ನೀವು ತಪ್ಪು ಮಾಡಿದ್ರು ಕರೆಕ್ಟಾಗಿ ಮಾಡಿ ಅಂತ ನಾನು ಹೇಳ್ತೀನಿ ನೋಡಿ. ಇಂಥ ಒಂದು ಗುರು ಇದ್ದಿದ್ರೆ ಇಷ್ಟೊಂದು ನಾನೊಂದು ಲವ್ ಗುರು ಆಗ್ಬೋದಾಗಿತ್ತು. ಈಗ ಆಗಿಲ್ಲ ಅನ್ನೋ ರೇಂಜ್ಗೆಲ್ಲ ಏನು ಹೇಳ್ಬೇಡಿ, ಯಾಕಂದ್ರೆ ನಿಮ್ ಕಾಲೇಜ್ ಡೇಸ್ ಎಲ್ಲ ನಮಗೆ ಗೊತ್ತಿಲ್ಲ. ವೆರಿ ಇನ್ನೋಸೆಂಟ್ ಇಂಜಿನಿಯರ್ ಬೈ ಪ್ರೊಫೆಷನ್. ಹೆಂಗೋ ಪುಷ್ ಮಾಡಿಕೊಂಡು ನಾನೊಂದು ಬಿಸ್ನೆಸ್ ಮ್ಯಾನ್ ಆದೆ. ಬರ್ತಾ ಬರ್ತಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ವಿಜಯವಾಹಿನಿನ ಓಪನ್ ಮಾಡಿದೆ. ಕರೆಕ್ಟ್ ಸರ್, ನಿಮ್ಮ ಟೈಟಲ್ ಕೇಳಿದ್ರೇನೆ ಇಂಟರ್ವ್ಯೂಗೆ ಬರ್ಬೇಕಂತ ಅನ್ಸುತ್ತೆ. ಅಷ್ಟು ಮಹಾನ್ ವ್ಯಕ್ತಿಗಳು ಈ ಒಂದು ಸೀಟಲ್ಲಿ ಕೂತಿದ್ದಾರೆ. ಆ ಸೀಟಲ್ಲಿ ಇವತ್ತು ನಾನು ಕೂತಿರೋದು ತುಂಬ ಖುಷಿ ಆಗ್ತದೆ. ಬಟ್ ನಾನು ಇಂಜಿನಿಯರಿಂಗ್ ಕೇಳಿದ್ದೀನಿ, ಅದ್ಯಾವುದದು ಇನ್ನೋಸೆಂಟ್ ಆ ಥರದ್ದೇನಾದ್ರು ಹೊಸ ಸಬ್ಜೆಕ್ಟ್ ಇದೆಯಾ? ಈ ಪತ್ರಕರ್ತ ಅಂತ ಒಂದು ಮಾಡಕ್ಕೆ ಹೋದಾಗ ಅಕ್ಕಪಕ್ಕ ಏನೋ ಒಂದು ಆ್ಯಡ್ ಮಾಡ್ತಾರೆ, ಅದನ್ನು ಇವಾಗ ಆ್ಯಡ್ ಮಾಡ್ತಾರೆ. ಸೊ ದಟ್ ಮೈ ಸೆಲ್ಫ್ ಎಲ್ಲೋ ಒಂದು ಫೀಲಿಂಗ್. ಈಗ ರಾಕ್ ಸ್ಟಾರ್, ಶೈನಿಂಗ್ ಸ್ಟಾರ್ ಅಂತೆಲ್ಲ ಹೇಳ್ತಾರಲ್ಲ, ಇನ್ನೋಸೆಂಟ್ ರಾಘವೇಂದ್ರ ಅಂತಾರ. ಓಕೆ, ಅಂಕಲ್ಬೋದು ಇನ್ನೋಸೆಂಟ್ ರಾಘು. ಟೈಟಲ್ ಫಿಕ್ಸ್. ಥ್ಯಾಂಕ್ ಯು. ಹೇಗಿದೆ ಜೀವನ? ಹೌ ಯು ಡೂಯಿಂಗ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಮದುವೆ ಜೀವನ? ಮದುವೆ ದಿನ ಇನ್ನೂ ಚೆನ್ನಾಗಿದೆ. ಹುಡುಕಿ ಸೆಲೆಕ್ಟ್ ಮಾಡಿ ಲವ್ ಮಾಡಿ ಮದುವೆ ಆದ್ರೆ? ಲವ್ ಮಾಡಕ್ ಹುಡ್ಕೋದೇನ್ ಬೇಡ ಸರ್, ಅವ್ರಾಗವ್ರೆ ಸಿಗ್ತಾರೆ. ಡೆಸ್ಟಿನಿ ನೀವು ಹಣೆ ಬರದಲ್ಲಿ ಇವ್ರೆ ಅಂತ ಬರ್ತಿರ್ತಾರೆ ಗೊತ್ತಾ, ಆತರ ಅವ್ರಾಗವ್ರೆ ಸಿಗ್ತಾರೆ. ಈಗ ನಾವು ಹುಡುಕೊಂಡು ಹೋಗ್ತಾರಲ್ಲ ಹುಡುಗರು, ಅದೇ ಬೇಜಾರಾಗೋದು. ಹುಡುಕೊಂಡು ಹೋಗ್ಬೇಡಿ ಕಣ್ರು, ಅವರೇ ಬರ್ತಾರೆ. ಬಟ್ ನಾನು ಒಂದ್ಸಲಿ ನಿಮ್ಮ ಯಾವುದೋ ಒಂದು ಇಂಟರ್ವ್ಯೂಲಿ ಮಾತು ಕೇಳಿದೆ ಏನಂತ, ಅಯ್ಯೋ ಮೊದಲು ಒಂದು ಕಾಲ ಇತ್ತು, ಯಾರನ್ನ ಪ್ರಪೋಸ್ ಮಾಡಿದ್ರು ಪಾಪ ಅವ್ರು ಬೇಜಾರು ಮಾಡ್ಕೊಂಡ್ಬರ್ತೀರೇನೋ ಅಂತ. ಈಗ ಎಷ್ಟು ಫೀಲ್ ಆಗ್ತಾರೆ ಅಂತ ಹೇಳಿ ನೀವು ಸುಮ್ಮನೆ ಒಪ್ಕೊಂಡ್ರೆ ಅಥವಾ ಅಂದ್ರೆ ಅಥವಾ ಸುಮ್ಮನೆ ಆಯ್ತು? ಇಲ್ಲ ಇಲ್ಲ, ಹಂಗಂತ ಆ ಥರ ಫೀಲ್ ಆಗ್ತಿತ್ತು ಒಂದು ಹಂಗಂತ ಒಪ್ಕೊಬಿಟ್ಟೆ ಊರವ್ರನ್ನಲ್ಲ ಅಂತ ಹೇಳಿದ್ನ. ಆಗಲ್ಲ ಆಗಲ್ಲ, ನಾನು ಹೇಳಿದ್ದು ಆ ಥರ ಒಂದು ಮೈಂಡ್ ಸೆಟ್ ನನಗಿತ್ತು. ನಾನು ಅಷ್ಟು ಇನ್ನೋಸೆಂಟ್ ಆಗಿದ್ದೆ, ಜಾಸ್ತಿ ಜೋರಾಗಿ ಮಾತಾಡ್ತಿರ್ಲಿಲ್ಲ. ಆಮೇಲೆ ಮನೇಲಿ ಎದುರು ಮಾತಾಡ್ತಿರ್ಲಿಲ್ಲ, ತುಂಬ ಡಿಸೆಂಟ್ ಆಗಿದ್ದೆ. ಈಗ ಆಮೇಲೆ ಸ್ಟಾರ್ಟ್ ಆಗಿದ್ದು ಸರ್ ಅದು. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಯಾವಾಗ ಬಂತು, ಯಾವಾಗ ನಮ್ಮ ಬಗ್ಗೆ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು, ಅವಾಗ ರುಚಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಆ ಫ್ರಸ್ಟ್ರೇಷನ್ ಎಲ್ಲ ಜೊತೆಗಿರೋರ್ ಮೇಲೆ, ಪಾಪ ಜೊತೆಗಿದ್ದವರೆಲ್ಲ ಅದೇ ಹಣೆ ಬರ, ಅವ್ರ ಹಣೆ ಬರ ಅಷ್ಟೇ. ಜೊತೆಗಿದ್ದವ್ರಿಗೆಲ್ಲ ಇರಿಟೇಷನ್ನು, ಫ್ರಸ್ಟ್ರೇಷನ್ ಎಲ್ಲ ತಳ್ಳಕ್ ಸ್ಟಾರ್ಟ್ ಮಾಡೋದ್ನ ಅವಾಗ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಮುಂಚೆ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ, ಹಂಗಿದ್ದೆ. ಅಯ್ಯೋ ಪಾಪ ಅವನೇ ಬೇಜಾರ್ ಮಾಡ್ಕೊಂಡ್ಬಿಡ್ತಾನ. ಜಗಪ್ಪರ್ ಹೆಂಗ್ ಹುಡುಕಿದ್ರು? ಹುಡುಕಿಲ್ಲ ಸರ್, ನಾನೇ ಹುಡ್ಕೊಂಡು ಹೋಗಿದ್ದವ್ರು. ನೀವೇ ಹುಡ್ಕೊಂಡು? ಆಕ್ಚುಲಿ ನಾನೇ ಪ್ರಪೋಸ್ ಮಾಡಿದ್ದವರಿಗೆ. ಓ, ದಿಸ್ ನನಗೆ ಗೊತ್ತಿರಲಿಲ್ಲ. ಎಸ್, ಒಂದು ಸ್ಟೋರಿ ಹೇಳ್ಬಿಡಿ, ಒಂದು ಲೈನ್. ಒಂದು ವಸ್ತುನ ಹೇಗೆ ಪರ್ಚೇಸ್ ಮಾಡ್ತೀವಲ್ಲ ಆ ಥರ ನಾವೇ ಈಗ ನಿಮ್ಗೆ ಏನೋ ಒಂದು ಬೇಕಾಗುತ್ತೆ, ಒಂದು ಚಾಕ್ಲೇಟ್ ಬೇಕಾಗುತ್ತೆ, ನೀವೇ ಅಂಗಡಿಗೆ ಹೋಗಿ ಹುಡುಕ್ತೀರಾ. ಬಟ್ ನಿಮ್ ಫ್ರಿಜ್ಜಲ್ಲಿ ಚಾಕ್ಲೇಟ್ ಇರುತ್ತೆ, ನಿಮ್ಗೆ ಗೊತ್ತೇ ಇರಲ್ಲ, ಮರ್ತೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟಿರ್ತೀರಾ. ಅದು ಹಂಗೆ ನಾನು ಯಾವುದೋ ಶೋ ನೋಡ್ಕೊಂಡು, ಯಾವುದೋ ಮೂವಿನಲ್ಲಿ ಯಾವುದೋ ಹೀರೋ ನೋಡ್ಕೊಂಡು, ಅಥವಾ ಯಾರೋ ಒಬ್ಬ ಆಕ್ಟ್ರ್ ಸೀರಿಯಲ್ ಮಾಡ್ತಿದ್ದಾನೆ ಅಂದ ತಕ್ಷಣ ಅವ್ರ ಮೇಲೆ ಕ್ರಶ್ ಆಗುತ್ತೆ ಸಹಜ. ಅವ್ರು ನುಡುಕೊಂಡು ಹೋಗ್ಬಿಟ್ಟು ಪ್ರಪೋಸ್ ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ಮದುವೆ ಆಗೋಗಿರುತ್ತೆ. ನಿಮ್ಗೇನು ಗೊತ್ತು ಪಾಪ, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ನಮ್ಮ ಜೊತೆಲೆ ನಮ್ಮ ರಿಯಾಲಿಟಿ ಶೋನಲ್ಲೇ ಪಕ್ಕದಲ್ಲೇ ಇರೋ ಹುಡುಗನ್ ಬಿಟ್ಬಿಟ್ಟು ನಾನು ಬೇರೆಯವ್ರನ್ನ ಯಾಕೆ ನೋಡಕ್ ಹೋಗ್ತೀನಿ?
ಸೊ ನೋಡಿದ ತಕ್ಷಣ ನಮ್ ಶೋನಲ್ಲೇ ಇದ್ರಲ್ಲ ಪಾಪ ಜಗಪ್ಪ ಅವರು, ಕರೆಕ್ಟ್. ಸೊ ಅದಕ್ಕೆ ನಂಗೆ ಏನೋ ಒಂಥರ ಕ್ರಶ್ ಆಯ್ತು ಫಸ್ಟ್. ಆಮೇಲೆ ಹೆಂಗಪ್ಪ ಪ್ರಪೋಸ್ ಮಾಡೋದು, ಫಸ್ಟ್ ಆಫ್ ಆಲ್ ಇದೆಲ್ಲ ಬೇಕಾಗ್ತಿತ್ತು ನನಗೆ, ಬಂದಿರೋದು ಏನಕ್ಕೆ ಅನ್ನೋದು ತಲೆಯಲ್ಲಿತ್ತು ಫಸ್ಟ್ ಆಫ್ ಆಲ್. ಬಟ್ ಆಗಾಗ್ಲೇ ನನ್ಗೆ 25 ಆಗಿತ್ತು ಸರ್. ಓಕೆ, ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ. ತಪ್ಪೇನಿಲ್ಲ ಸರ್, ಅದು ಒಳ್ಳೆ ಏಜ್ ಸರ್, ಕರೆಕ್ಟ್ ಏಜ್ ಸರ್. ಸೊ ನನ್ಗೆ 2 ಆಗ್ಬೇಕು. ಇವಾಗ ನಿಮ್ಗೆ ನೀವು ಕೆಲಸ ಮಾಡ್ತಿದ್ದೀರಾ ಅಂದ ತಕ್ಷಣ ಮನೆಗೆ ಸಂಬಳ ಕೊಡದೇ ಇದ್ರೆ ಹೆಂಗೆ, ಅಲ್ಲೂ ಬ್ಯಾಲೆನ್ಸ್ ಆಗ್ಬೇಕಲ್ಲ. ಹಂಗೇನೆ ನೀವು ಕೆಲಸ ಮಾಡ್ತಿದ್ದೀರಾ ಅಂದ ತಕ್ಷಣ ನಿಮ್ ಲೈಫ್ ಸೆಟ್ಲ್ ಮಾಡ್ಕೋಬಾರ್ದು ಅಂತ ಏನಾರ ಇದೆಯಾ? ನಾನು ಅದು ಲೈಫ್ ಸೆಟ್ಲ್ ಮಾಡ್ಕೊಂಡೆ, ಶೋನು ಚೆನ್ನಾಗಿ ಮಾಡ್ಬಿಟ್ಟೆ. ಆದ್ರೆ ಕೆಮಿಸ್ಟ್ರಿ ಚೆನ್ನಾಗಿ ಬಂತು. ಕೆಮಿಸ್ಟ್ರಿ ಆಕ್ಚುಲಿ ಸರ್ ನಮ್ಮ ಶೋನಲ್ಲಿ ಜಗಪ್ಪ ಅವ್ರಿಗೆ ಒಬ್ರು ಪೇರ್ ಇದ್ರು, ನೀಲಾ ಅಂತ. ಅವರು ನಾನು ಇಬ್ಬರೇ ಹುಡುಗಿರಿದ್ದು. ಅವ್ರು ಉತ್ತರ ಕರ್ನಾಟಕದವರು, ನಾನು ಬೆಂಗಳೂರವಳು. ಅವರು ಒಳ್ಳೆ ಪೇರು ಸರ್. ನಾನು ಎಷ್ಟು ಹೊಟ್ಟೆ ಹೊಡ್ಕೊಂಡಿರ್ಬೇಡ ನಾನು ಹುಡುಗಿಯಾಗಿ, ಅಂದ್ರೆ ಲವರ್ ಆಗಿ. ಕ್ರಶ್ ಬೇರೆ. ಅದಿಂಗೆ ಯಾಕೆ ನಾನು ಇದ್ದೀನಿ, ನನಗೆ ಪೇರ್ ಕೊಡಬಾರ್ದು. ಅವರು ಎಷ್ಟು ಹೈಪರ್ ಆಕ್ಟಿವ್ ಆಗಿ ಆಕ್ಟ್ ಮಾಡ್ತಿದ್ರಾ ಅವರು. ಅದ ಆಮೇಲೆ ಸರ್ ಅವಾಗಲ್ಲ, ಅವಾಗ ಬಹಳ ಸಾಫ್ಟ್ ಹೇಳಿಲ್ವಾ, ಸ್ಟಾರ್ಟಿಂಗ್ ಬಂದಾಗ ಹಿಂಗಿದೆ ಅಂತ ಹೇಳಿಲ್ವಾ, ಅದರ್ ಸೈಡ್ ಆಫ್ ಮೈ ಲೈಫ್ ಆಯ್ತಾ. ಸೊ ನನ್ಗೆ ಅವಾಗ ಓಕೆ ನನ್ನೇ ಹಾಕೋಬೋಯ್ತಲ್ಲ, ಬಿಡು ಏನೋ ನಂಗೆ ಯೋಗ್ಯತೆ ಅಲ್ವೇನೋ, ಬಿಡು ಅವರೇ ಸ್ಕಿಪ್ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ದೆ. ಆಮೇಲೆ ಹೋಗ್ತಾ 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 ನನ್ನ ಅವ್ರನ್ನ ಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಖುಷಿ ಸರ್. ಈ ಬೆಸ್ಟ್ ಪೇರು, ಸೂಪರ್ ಪೇರು, ನೈಸ್ ಕಪಲ್ಸು ಅಂತ. ಮದ್ವೆ ಆಗಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗೋಗಿತ್ತದೆಲ್ಲ, ಎಲ್ರಿಗೂ ಗೊತ್ತಿತ್ತು. ಆಮೇಲೆ ನನ್ಗೆ ಇನ್ನೊಂದು ಪ್ಲಸ್ ಏನಂದ್ರೆ ಸರ್, ನಾನು ಯಾವತ್ತೂ ಸೀಕ್ರೆಟ್ ಇಟ್ಟಿಲ್ಲ. ನಾನು ಸ್ಟಾರ್ಟಿಂಗಲ್ಲೇ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರತಿಯೊಬ್ಬರು ಯಾರ್ಯಾರು ಕೆಲಸ ಮಾಡ್ತಾರೆ, ನಮ್ಮ ಆರ್ಟಿಸ್ಟ್ಗಳು ಎಲ್ರಿಗೂ ನಮ್ಮ ಪ್ರಪೋಸಲ್ ಆದ ತಕ್ಷಣ ನಾನು ಇವನು ಲವ್ ಮಾಡ್ತಿದ್ದೀವಿ ಅಂತ ಡೈರೆಕ್ಟಾಗೆ ಹೇಳಿದ್ದೀನಿ, ಯಾವುದೂ ಮುಚ್ಚಿ ಮರ ಇಲ್ಲ. ಆಮೇಲೆ ಏನಾಗುತ್ತೆ, ಲೈಕ್ ನೀವು ನೋಡೋ ನೋಟ ಅಥವಾ ಅದು ಒಂಥರ ಅಸಹ್ಯ ಅನಿಸ್ಬಾರ್ದು ಎನ್ವೈರ್ಮೆಂಟು. ಸೊ ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೆ, ಕ್ಲಿಯರ್ ಆ್ಯಂಡ್ ಕಟ್, ಒಂದು ಓಪನ್ ಬುಕ್. ಸೊ ನಾವು ಇಬ್ಬರು ಮದುವೆ ಆಗ್ತೀವಿ ಅಷ್ಟೇ. ಆಗ್ತೀವಿ, ಲವ್ ಮಾಡ್ತಿದ್ದೀವಿ, ವಾಟ್ ಎವರ್ ಇಟ್ ಇಸ್. ಬಟ್ ವರ್ಕ್ ಮಾಡಿ ವರ್ಕ್ ನಡೀತದೆ, ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಓಪನ್ ಬುಕ್ ಥರ ಹೇಳ್ಬಿಟ್ಟಿದ್ದೆ. ಸೊ ಹಾಗಾಗಿ ನಮ್ದೊಂಥರ ಚೆನ್ನಾಗಿ ಅನಿಸ್ತು, ಚೆನ್ನಾಗಾಯಿತು.